ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದೆ. ಇವತ್ತು ಗೋಮಟೇಶ್ವರ ಬೆಟ್ಟದಲ್ಲಿ 16ನೇ ಸ್ಥಳವನ್ನ ಗುರುತು ಮಾಡಿದ್ದಾನೆ ದೂರುದಾರ. ಆ ಸ್ಪಾಟ್ನಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ. ದೂರುದಾರನ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಶೋಧ ಕಾರ್ಯ ಇದು. ಕಳೆದ 2 ಗಂಟೆಗಳಿಂದ ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. 16ನೇ ಸ್ಥಳದ ಸುತ್ತ ಹಸಿರು ಪರದೆಯನ್ನ ಕಟ್ಟಿ ಹುಡುಕಾಟವನ್ನ, ಮಹಜರು ಕಾರ್ಯವನ್ನ, ಪರಿಶೋಧನೆಯನ್ನ ಸದ್ಯ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ದ್ವಾರದ ಒಳಭಾಗದಲ್ಲಿ ಬರುತ್ತೆ ಈ ಬೆಟ್ಟ, ಗೋಮಟೇಶ್ವರ ಬೆಟ್ಟ. ಅಲ್ಲಿ ಗೋಮಟೇಶ್ವರನ ಮೂರ್ತಿ ಇದೆ ಮೇಲ್ಭಾಗದಲ್ಲಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಧರ್ಮಸ್ಥಳಕ್ಕೆ ಬಂದವರು, ಅಣ್ಣಪ್ಪ ಸ್ವಾಮಿಯ ಬೆಟ್ಟಕ್ಕೆ ಬರುವವರು ಗೋಮಟೇಶ್ವರ ಬೆಟ್ಟಕ್ಕೂ ಕೂಡ ಹೋಗ್ತಾರೆ. ಜೈನರ ಆರಾಧ್ಯ ಸ್ಥಳ ಆ ಗೋಮಟೇಶ್ವರ ಬೆಟ್ಟ. ಆ ಬೆಟ್ಟಕ್ಕೆ ಇವತ್ತು ದೂರುದಾರ ಎಸ್ಐಟಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿರೋದು. ಅಲ್ಲಿ ಮಹಜರನ್ನ ಮಾಡಲಾಗ್ತಾ ಇದೆ, ಅಲ್ಲಿ ಶೋಧ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, 16ನೇ ಸ್ಪಾಟ್ ಇದು. ಈ ಸ್ಪಾಟ್ ನಲ್ಲಿ ಸದ್ಯ ಮಿನಿ ಜೆಸಿಬಿಯನ್ನ ಕೂಡ ಕರೆಸಿಕೊಳ್ಳಲಾಗಿದೆ. ಕಾರ್ಮಿಕರಿದ್ದಾರೆ. ಮಣ್ಣನ್ನ ಅಗೆದು ಅಸ್ಥಿಪಂಜರಕ್ಕಾಗಿ ಹುಡುಕಾಟವನ್ನ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿನ್ನೆಯವರೆಗಿನ ಕಾರ್ಯಾಚರಣೆಯ ಅಪ್ಡೇಟ್ ನಿಮಗೆ ಗೊತ್ತೇ ಇದೆ. ಸ್ಪಾಟ್ ನಂಬರ್ 1ರಿಂದ 5ರ ತನಕ ಏನೂ ಸಿಕ್ಕಿರಲಿಲ್ಲ. 6ನೇ ಸ್ಪಾಟ್ನಲ್ಲಿ ಒಂದಿಷ್ಟು ಮೂಳೆಗಳು ಸಿಕ್ಕಿದ್ದಾವೆ. ಅದು ಯಾರದ್ದು ಅನ್ನೋದರ ಪರಿಶೀಲನೆ FSL ತಜ್ಞರಿಂದ ಆಗ್ತಾ ಇದೆ. ಅದಾದ ಬಳಿಕ 7, 8, 9, 10, 11, 12 ಇದರಲ್ಲೂ ಏನೂ ಸಿಗಲಿಲ್ಲ. ದೂರುದಾರ ತೋರಿಸಿದಂತಹ ಸರ್ಪ್ರೈಸ್ ಸ್ಪಾಟ್ 14ನೇ ಸ್ಪಾಟ್, ಅಲ್ಲಿ ಒಂದಿಷ್ಟು ಮೃತದೇಹದ ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿದ್ವು. 13ನೇ ಸ್ಪಾಟ್ನಲ್ಲಿ ಇನ್ನೂ ಕಾರ್ಯಾಚರಣೆ ಆಗಿಲ್ಲ. ನಿನ್ನೆ ನಡೆದಂತಹ ಕಾರ್ಯಾಚರಣೆ 15ನೇ ಸ್ಪಾಟ್ನಲ್ಲಿ ಬೋಳಿಯಾರ್ ಗುಡ್ಡದಲ್ಲಿ, ಅಲ್ಲೂ ಏನೂ ಸಿಕ್ಕಿಲ್ಲ. ಇವತ್ತು 16ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಸ್ಥಳದಿಂದ ಲೈವ್ ಅಪ್ಡೇಟ್ಸ್ ನೀಡಲಿದ್ದಾರೆ. ಕಿರಣ್, 16ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿ ಹೆಚ್ಚು ಕಮ್ಮಿ 2 ಗಂಟೆ ಆಯಿತು. ಏನಾದರೂ ಅಪ್ಡೇಟ್ಸ್ ಸಿಗ್ತಾ ಇದೆಯಾ ತನಿಖೆಗೆ ಸಂಬಂಧಪಟ್ಟ ಹಾಗೆ, ಶೋಧಕ್ಕೆ ಸಂಬಂಧಪಟ್ಟ ಹಾಗೆ? ವಿದ್ಯಾ, ಬಾಹುಬಲಿ ಬೆಟ್ಟದ ರಸ್ತೆಯಲ್ಲಿ ಈಗ ಸ್ಥಳ ಪರಿಶೋಧನೆ ನಡೀತಾ ಇದೆ. ಈಗಾಗಲೇ ಒಂದು 2 ಗಂಟೆ ಆಯಿತು. 2 ಗಂಟೆಯಿಂದ ಮೊದಲು ಈ ಒಂದು ಜಾಗವನ್ನ ಕಾರ್ಡನ್ ಮಾಡಿ ಅದಕ್ಕೆ ಮಾರ್ಕಿಂಗ್ ಮಾಡಲಾಯಿತು. ಹಾಗೆ ಆ ಜಾಗಕ್ಕೆ .16 ಅಂತ ನಂಬರ್ ಕೊಡಲಾಗಿದೆ. ಹಾಗೆಯೇ ಆ ಜಾಗವನ್ನು ಈಗಾಗಲೇ ಕ್ಲೀನ್ ಅಪ್ ಮಾಡಿ ಅದರ ನಂತರ ಮಿನಿ ಹಿತಾಚಿಯಿಂದ ಅಲ್ಲಿರುವಂತಹ ಜಾಗ, ಅಂದ್ರೆ ಅಲ್ಲಿರುವಂತಹ ಮಣ್ಣನ್ನ, ಕಲ್ಲುಗಳನ್ನೆಲ್ಲ ತೆಗೆದು ಈಗ ಕಾರ್ಮಿಕರು ತಮ್ಮ ಶ್ರಮದಿಂದ ಆ ಜಾಗವನ್ನು ಅಗಿತಾ ಇದ್ದಾರೆ. ಆ ಜಾಗವನ್ನು ಅಗೆದು ಅಲ್ಲಿ ಈಗಾಗಲೇ ಒಂದು 2 ಅಡಿಯಷ್ಟು ಆಳಕ್ಕೆ ಮಣ್ಣನ್ನು ತೆಗೆಯಲಾಗಿದೆ. ಆದರೆ ಈಗ ಈವರೆಗೂ ಏನು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಯಾಕಂದ್ರೆ ಯಾವುದೇ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಕಳೆಬರ ಸಿಕ್ತು ಅಂತ ಆದ್ರೆ, ಅಥವಾ ಯಾವುದಾದ್ರೂ ಅಸ್ಥಿಪಂಜರದ ಕುರುಹು ಸಿಕ್ತು ಅಂತಾದ್ರೆ ಈ FSL ಟೀಮ್ ಮುಂದೆ ಬರುತ್ತೆ. ಅದರ ನಂತರ ಅವರ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದರೆ ಈವರೆಗೂ ಆ ತರದ ಯಾವುದೇ ಒಂದು ಮೂವ್ಮೆಂಟ್ ಕಂಡು ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಈವರೆಗೂ ಆ ಜಾಗದಲ್ಲಿ ಯಾವುದೇ ಕಳೆಬರದ ಅಥವಾ ಅಸ್ಥಿಪಂಜರದ ಕುರುಹು ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಸರಿಸುಮಾರು ಅಂದ್ರೆ ಆತನ ಮುಂದೆ ನಿಲ್ಲಿಸಿ ಜಾಗವನ್ನ ತೋರಿಸಿ, ತೋರಿಸಿದ ಜಾಗದಲ್ಲಿ ಈಗ ಅಗಿತಾ ಇರುವಂತದ್ದು. ಆತ ಹೇಳಿದಷ್ಟು ಅಂದ್ರೆ ಬೇರೆ ಕಡೆ ಜಾಗನೂ ತೋರಿಸುವಂತ ಸಂಭವ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆತನನ್ನ ಅಲ್ಲೇ ಕೂತ್ಕೊಳಿಸಿ ಆತನಿಗೆ ಸ್ಯಾಟಿಸ್ಫೈ ಆಗೋ ತನಕನೂ ಆ ಭಾಗವನ್ನು ಅಗಿತಾರೆ. ಅದರ ನಂತರ ಆತನ ಹತ್ರ ಕೇಳ್ತಾರೆ ಮತ್ತು ಬೇರೆ ಜಾಗ ಇದೆಯಾ ಅಂತ. ಅಲ್ಲೇ ಎಲ್ಲಾದ್ರೂ ಹೇಳಿದ್ರೆ ಮತ್ತೆ ಅಲ್ಲೂ ಸಹ ಅಗಿತಾರೆ. ಆದ್ರೆ ಈವರೆಗೆ ಆತ ತೋರಿಸಿದ ಜಾಗದಲ್ಲಿ ಯಾವುದೇ ಕಳೆಬರದ ಕುರುಹು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಇದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.